ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನಲ್ಗೆ ಸ್ವಾಗತ. ಡಯಾಬಿಟಿಸ್ ಅವ್ರಿಗೆ ಯಾವ ತರಕಾರಿ ಒಳ್ಳೇದು, ಯಾವ ತರಕಾರಿ ಕೆಟ್ಟದು ಅನ್ನೋದು ಒಂದು ಯಕ್ಷ ಪ್ರಶ್ನೆ ಆಗಿ ಉಳಿದಿರುತ್ತೆ. ಸೊ ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ಆಗಿ ಹೇಳ್ಬಿಡ್ತೀನಿ. ಟಾಪ್ 10 ತರಕಾರಿ ಯಾವ್ದನ್ನ ಡಯಾಬಿಟಿಸ್ ಅವ್ರಿಗೆ ನಾವು ಜಾಸ್ತಿ ಕೊಡಬೇಕು, ಅದರಿಂದ ಏನು ಉಪಯೋಗ ಆಗುತ್ತೆ ಅಂತ ಕಂಪ್ಲೀಟ್ ಆಗಿ ಹೇಳ್ತಾ ಹೋಗ್ತೀನಿ. ಅಷ್ಟೇ ಅಲ್ಲ, ಯಾವ ತರಕಾರಿನ ನಾವು ಯೂಸ್ ಮಾಡಬಾರ್ದು, ಡಯಾಬಿಟಿಸ್ ಅವ್ರಿಗೆ ಯೂಸ್ ಮಾಡಿದ್ರೆ ಯಾವ್ದನ್ನ ಕಮ್ಮಿ ಯೂಸ್ ಮಾಡಬೇಕು, ಯಾವ್ದನ್ನ ಜಾಸ್ತಿ ಯೂಸ್ ಮಾಡಬೇಕು ಅಂತಲೂ ಕೂಡ ಕಂಪ್ಲೀಟ್ ಆಗಿ ಈ ವಿಡಿಯೋ ಇಂಡಸ್ಟ್ರಿ ನಿಮಗೆ ಗೊತ್ತಾಗೋಗುತ್ತೆ. ಓಕೆ, ದಿಸ್ ಇಸ್ ಡಾಕ್ಟರ್ ವಿಕಾಸ್ ಶೋಭರಾಜ್. ನನ್ನ MBBS ಆಗಿದೆ. ಹಾಗೆ ನನ್ನ ಸ್ಪೆಷಾಲಿಟಿ ಏನು ಅಂದರೆ ಈ ಲೈಫ್ ಸ್ಟೈಲ್ ಚೇಂಜಸ್ಸಿಂದ ಹೇಗೆ ನಮ್ಮ ಡಯಾಬಿಟಿಸ್ನ ಟ್ಯಾಬ್ಲೆಟ್ಸ್ ಇಲ್ಲದೆ ನಾರ್ಮಲ್ ರೇಂಜ್ಗೆ ತರ್ಬೋದು ಅನ್ನೋದನ್ನ ನಾನು ಅಮೆರಿಕನ್ ಕಾಲೇಜ್ ಆಫ್ ಲೈಫ್ ಸ್ಟೈಲ್ ಮೆಡಿಸಿನಲ್ಲಿ ಮುಗಿಸಿದ್ದೀನಿ. ಸೊ ಅದಕ್ಕೆ ನಾನು ನನ್ನ ವೀಡಿಯೋಸಲ್ಲಿ ಆಗ್ಬೋದು, ನನ್ನ ಯೂಟ್ಯೂಬ್ ವೀಡಿಯೋಸ್, ಇನ್ಸ್ಟಾಗ್ರಾಮಲ್ಲಾಗಲಿ, ನನ್ನ ಪೇಷಂಟ್ಸ್ಗೆ ಆಗಲಿ ನಾನು ಜಾಸ್ತಿ ಹೇಳೋವಂಥದ್ದು ಅವ್ರಿಗೆ ಮಾತ್ರೆಗಳನ್ನ ಕಮ್ಮಿ ಮಾಡೋಕ್ಕೋಸ್ಕರ ಯಾವ ಕ್ರಮನ ತಗೋಬೇಕು ಅನ್ನೋದನ್ನ ನಾನು ಜಾಸ್ತಿ ಹೇಳ್ತಾ ಹೋಗ್ತಾ ಇರ್ತೀನಿ. ಸೊ ಈ ಲೈಫ್ ಸ್ಟೈಲ್ ಚೇಂಜಸ್ಸಲ್ಲಿ ಈ ಆಹಾರ ಪದ್ಧತಿ ಅನ್ನೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇವಾಗ ಯಾವ ತರಕಾರಿಯನ್ನು ತಿನ್ನಬೇಕು ಅನ್ನೋದಕ್ಕೂ ಮೊದಲು ನಾವು ಹೇಗೆ ತರಕಾರಿನ ತಿನ್ನಬೇಕು ಡಯಾಬಿಟಿಸ್ ಅವರು ಅಂದರೆ, ನೀವು ಬೆಳಗ್ಗೆ ತಿಂಡಿ ಮಾಡಲಿ, ಮಧ್ಯಾಹ್ನ ಊಟ ಆಗಲಿ, ರಾತ್ರಿ ಊಟದಲ್ಲಾಗಲಿ ಅವರ ತಟ್ಟೆಯ ಕಾಲು ಭಾಗದಲ್ಲಿ ತರಕಾರಿ ಇರಲೇಬೇಕು. ನೀವು ಅದನ್ನು ಲೈಟ್ ಸ್ಟೀಮ್ ಮಾಡ್ತಿದ್ರೆ, ಸ್ವಲ್ಪ ಬೇಯಿಸ್ಬಿಟ್ಟು ಹಾಕಿದ್ರೂ ಪರವಾಗಿಲ್ಲ, ಇಲ್ಲ ತರಕಾರಿ ಪಲ್ಯ ಮಾಡಿದರೂ ಪರವಾಗಿಲ್ಲ, ಸೊಪ್ಪಿನ ಪಲ್ಯ ಮಾಡಿದರೂ ಪರವಾಗಿಲ್ಲ, ಚಟ್ನಿ ಮಾಡಿದರೂ ಪರವಾಗಿಲ್ಲ, ಏನೋ ಒಂದು ಮಾಡಿ ಅವರ ತಟ್ಟೆಯಲ್ಲಿ ಕಾಲು ಭಾಗ ತರಕಾರಿ ಇರಲೇಬೇಕು. ಆಯಿತಾ? ಇದೊಂದು ನಿಮಗೆ ತಿಳ್ಕೊಂಡ್ರೆ ನಿಮ್ಮ ಡಯಾಬಿಟಿಸ್ನ ನೀವು ಕಂಟ್ರೋಲ್ಗೆ ತಗೋಬಿಡ್ತೀರಾ. ಡಯಾಬಿಟಿಸ್ ನಿಮ್ಮನ್ನ ಕಂಟ್ರೋಲ್ ಮಾಡೋದಲ್ಲ, ನೀವೇ ಡಯಾಬಿಟಿಸ್ನ ಕಂಟ್ರೋಲ್ಗೆ ತಗೋತೀರಾ. ಅದಕ್ಕೆ ನಾನು ನನ್ನ ಪೇಜ್ಗೂ ಕೂಡ ಶುಗರ್ ಮಾಸ್ಟ್ರಿ ಅಂತ ಹೆಸರನ್ನ ಇಟ್ಟಿದ್ದೀನಿ. ಯಾಕಂದರೆ ನಾವು ಶುಗರ್ನ ಮಾಸ್ಟರ್ ಮಾಡಿದರೆ ಅದನ್ನ ಕಂಟ್ರೋಲ್ ತಗೊಳ್ಳೋದು ಈಸಿ ಆಗುತ್ತೆ. ಅದಕ್ಕೆ ಮೇಯ್ನ್ ನಿಮಗೆ ಇರೋವಂಥ ಹಗ್ಗ, ಕಂಟ್ರೋಲ್ಗೆ ತಗೊಳ್ಳೋಂಥ ಹಗ್ಗ ಯಾವುದು ಅಂದರೆ ಲೈಫ್ ಸ್ಟೈಲ್, ನಿಮ್ಮ ಜೀವನ ಶೈಲಿ ಅಂತಲೇ. ಸೊ ಈಗ ಯಾವ ತರಕಾರಿ ಮತ್ತು ಸೊಪ್ಪುಗಳು ತುಂಬ ಒಳ್ಳೆಯದು ಅಂತ ಹೇಳ್ತಾ ಹೋಗ್ತೀನಿ. ಇದಿಷ್ಟನ್ನು ಕೂಡ ಪ್ರತಿನಿತ್ಯ ಅವರ ಒಂದು ಫುಡ್ ಏನು ಕೊಡ್ತೀರೋ ಅದರಲ್ಲಿ ಇನ್ಕ್ಲೂಡ್ ಮಾಡೋಕ್ಕೆ ಟ್ರೈ ಮಾಡಿ. ಓಕೆ, ಮೊದಲನೇದು ಬಂದು ಮೆಂತ್ಯ ಸೊಪ್ಪು. ಮೆಂತ್ಯ ಸೊಪ್ಪಲ್ಲಿ ಗ್ಲೈಸಿಮಿಕ್ ಇಂಡೆಕ್ಸ್ ಅನ್ನೋದು ಕಮ್ಮಿ ಇರುತ್ತೆ, ಫೈಬರ್ಸ್ ಜಾಸ್ತಿ ಇರುತ್ತೆ, ಮತ್ತು ಮೆಗ್ನೀಷಿಯಮ್ ಕೂಡ ಜಾಸ್ತಿ ಇರುತ್ತೆ. ಇದರಿಂದ ಏನಾಗುತ್ತೆ, ಇದು ನ್ಯಾಚುರಲ್ ಇನ್ಸುಲಿನ್ ಥರ ವರ್ಕ್ ಮಾಡಿ ಅವರ ಬಾಡಿಯಲ್ಲಿ ಬ್ಲಡ್ ಶುಗರ್ನ ಕಮ್ಮಿ ಮಾಡ್ತಾ ಹೋಗುತ್ತೆ. ಓಕೆ, ಮೆಂತ್ಯ ಸೊಪ್ಪು. ಇನ್ನೊಂದು ಪಾಲಕ್ ಸೊಪ್ಪು. ಪಾಲಕ್ ಸೊಪ್ಪು ಕೂಡ ಅಷ್ಟೇ ಒಳ್ಳೆಯದು ಡಯಾಬಿಟಿಸ್ ಅವ್ರಿಗೆ, ಯಾಕಂದರೆ ಇದರಲ್ಲಿ ಮೆಗ್ನೀಷಿಯಮ್ ಜಾಸ್ತಿ ಇರುತ್ತೆ. ಈ ಮೆಗ್ನೀಷಿಯಮ್ ನಮ್ಮ ಇನ್ಸುಲಿನ್ ರೆಸೆಪ್ಟರ್ಸ್ ಫಂಕ್ಷನ್ನ ಚೆನ್ನಾಗಿ ಮಾಡೋ ಹಾಗೆ ಮಾಡಿ ನಮ್ಮ ರಕ್ತದಲ್ಲಿ ಶುಗರ್ನ ಕಮ್ಮಿ ಮಾಡ್ತಾ ಹೋಗುತ್ತೆ. ಸೊ ಇವಾಗ ಫಸ್ಟ್ನೇದು ಮೆಂತ್ಯ ಸೊಪ್ಪು, ಎರಡನೇದು ಪಾಲಕ್ ಸೊಪ್ಪು. ಎರಡೂ ಸೊಪ್ಪುಗಳು ತುಂಬ ಮುಖ್ಯ. ಇನ್ನು ಮೂರನೇದು ಬಂದು ಬ್ರಾಕ್ಲಿ ಅಂತೀವಿ, ಕೋಸುಗಡ್ಡೆ ಅಂತ ಹೇಳಿ ಕರಿತೀವಲ್ಲ, ಇದು ಅಷ್ಟೇ. ಇದರಲ್ಲಿ ಸಲ್ಫೋರೆಫೆನ್ಸ್ ಅಂತ ಇರುತ್ತೆ. ಇದೇನು ಮಾಡುತ್ತೆ, ನಮ್ಮ ಬಾಡಿಯಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ನ ಕಮ್ಮಿ ಮಾಡಿ ನಮ್ಮ ಬಾಡಿಯಲ್ಲಿ ಬ್ಲಡ್ ಶುಗರ್ ಕಮ್ಮಿ ಆಗೋ ಹಾಗೆ ಮಾಡ್ತಾ ಹೋಗುತ್ತೆ. ಇನ್ನು ನಾಲ್ಕನೇದು ಹಾಗಲಕಾಯಿ. ಇದು ಎಲ್ಲರಿಗೂ ಕೂಡ ತುಂಬ ಗೊತ್ತಿರುತ್ತೆ. ಬಟ್ ಯಾಕೆ ಈ ಹಾಗಲಕಾಯಿ ಅಷ್ಟು ಒಳ್ಳೆಯದು? ಇದರಲ್ಲಿ ಅಂಥದ್ದು ಏನಿದೆ ಅಂದರೆ, ಇದರಲ್ಲಿ ಚೆರಾಟಿನ್ ಅಂತ ಇರುತ್ತೆ, ಮತ್ತು ಇನ್ನೊಂದು ಪಾಲಿಪೆಪ್ಟೈಡ್ ಪಿ ಅನ್ನೋ ಒಂದು ಅಂಶ ಇರುತ್ತೆ. ಇವೆರಡೂ ಕೂಡ ಏನಾಗುತ್ತೆ, ನ್ಯಾಚುರಲ್ ಇನ್ಸುಲಿನ್ ಥರ ವರ್ಕ್ ಮಾಡಿ ನಮ್ಮ ಬಾಡಿಯಲ್ಲಿ ಗ್ಲೂಕೋಸ್ ಅಂದರೆ ಶುಗರ್ ಅಂಶನ ಕಮ್ಮಿ ಮಾಡೋ ಹಾಗೆ ಮಾಡ್ತಾ ಹೋಗುತ್ತೆ. ಇನ್ನು ಐದನೇದು, ಇದ್ರ ಮೇಲೆ ತುಂಬ ಸ್ಟಡೀಸ್ ಆಗಿದೆ, ಹಾಗೆ ಅಷ್ಟರಲ್ಲೂ ಕೂಡ ಇದು ಶುಗರ್ಗೆ ತುಂಬ ಒಳ್ಳೆಯದು ಅಂತಲೇ ಪ್ರೂವ್ ಆಗಿರುವಂಥ ಮೋಸ್ಟ್ ಸ್ಟಡಿಡ್ ಒಂದು ಸಬ್ಸ್ಟೆನ್ಸ್ ಅಂತಲೇ ಅನ್ಬೋದು. ಅದು ನುಗ್ಗೆಕಾಯಿ ಅಲ್ಲ, ನುಗ್ಗೆಕಾಯಿ ಸೊಪ್ಪು. ನುಗ್ಗೆಕಾಯಿ ಸೊಪ್ಪಲ್ಲೇ ಪಲ್ಯ ಮಾಡ್ಬೋದು, ನೀವು ಚಟ್ನಿ ಮಾಡ್ಬೋದು, ಜ್ಯೂಸ್ ಮಾಡ್ಬೋದು, ಏನು ಬೇಕಾದರೂ ಮಾಡ್ಬೋದು. ಬಟ್ ಅವ್ರಿಗೆ ಆ್ಯಡ್ ಮಾಡಿ ಕೊಡ್ತಾ ಹೋಗಿ. ಇದು ಅಷ್ಟೇ, ಇನ್ಸುಲಿನ್ ರೆಸಿಸ್ಟೆನ್ಸ್ನ ಕಮ್ಮಿ ಮಾಡಿ ನಿಮ್ಮ ಬಾಡಿಯಲ್ಲಿರುವಂಥ ಶುಗರ್ನ ಮಸಲ್ಗಳು ಅಬ್ಸರ್ವ್ ಮಾಡೋ ಹಾಗೆ ಮಾಡ್ತಾ ಹೋಗುತ್ತೆ. ಅದರಿಂದ ಬ್ಲಡ್ಡಲ್ಲಿ ಶುಗರ್ ಕಮ್ಮಿ ಆಗಿ ಕಂಟ್ರೋಲ್ಗೆ ಬರೋ ಹಾಗೆ ಈ ನುಗ್ಗೆಕಾಯಿ ಸೊಪ್ಪು ಕೂಡ ಮಾಡ್ತಾ ಹೋಗುತ್ತೆ. ಆ್ಯಂಡ್ ಈಗ ನೆಕ್ಸ್ಟ್ ಹೇಳೋವಂಥ 5ರಲ್ಲೂ ಕೂಡ ಕ್ಯಾಲರಿ ಅನ್ನೋದು ಕಮ್ಮಿ ಇರ್ತಾ ಹೋಗುತ್ತೆ, ಗ್ಲೈಸೆಮಿಕ್ ಇಂಡೆಕ್ಸ್ ಕಮ್ಮಿ ಇರ್ತಾ ಹೋಗುತ್ತೆ, ಆ್ಯಂಡ್ ಫೈಬರ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಸೊ ಈ ಫೈಬರ್ ಕಂಟೆಂಟ್ಗೂ ಡಯಾಬಿಟಿಸ್ಗೂ ಏನು ರಿಲೇಷನ್ ಅಂದರೆ, ಈ ಫೈಬರ್ ಕಂಟೆಂಟ್ ಇರೋದ್ರಿಂದ ನಾವು ಯಾವುದೇ ಫೈಬರ್ ರಿಚ್ ಇರುವಂಥ ಫುಡ್ ತಿನ್ನೋದ್ರಿಂದ ಏನಾಗುತ್ತೆ, ನಮ್ಮ ಹೊಟ್ಟೆಯಲ್ಲಿ ಅದು ಜೀರ್ಣಕ್ರಿಯೆ ಆಗುವಾಗ ಒಂದೇ ಸಲ ಜಾಸ್ತಿ ಶುಗರನ್ನು ಅದು ರಕ್ತಕ್ಕೆ ಬಿಡೋದಿಲ್ಲ. ಸೊ ಸ್ವಲ್ಪವಾಗಿ ಫುಡ್ನ ಡೈಜೆಸ್ಟ್ ಆಗೋಕ್ಕೆ ಬಿಟ್ಟು ಸ್ವಲ್ಪನೇ ಶುಗರ್ನ ನಮ್ಮ ರಕ್ತಕ್ಕೆ ಬಿಡುಗಡೆ ಮಾಡ್ತಾ ಹೋಗುತ್ತೆ. ಇದರಿಂದ ಒಂದೇ ಸಲ ಶುಗರ್ ಸ್ಪೈಕ್ ಅನ್ನೋದು ಆಗೋದಿಲ್ಲ. ಸೊ ಯಾವುದೇ ಫುಡ್ಡಲ್ಲೂ ಫೈಬರ್ ರಿಚ್ ಇದೆ ಅಂದರೆ ಅದು ಡಯಾಬಿಟಿಸ್ಗೆ ತುಂಬ ಒಳ್ಳೆಯದು ಅಂತ. ಸೊ ಯಾವುದು ಇದು ಈ ನೆಕ್ಸ್ಟ್ 5 ಫುಡ್ ಅಂದರೆ, 6ನೇದು ಬಂದು ನಿಮ್ಮ ಕ್ಯಾಬೇಜ್. ಓಕೆ, ಇನ್ನು 7ನೇದು ಬಂದು ಕಾಲಿಫ್ಲವರ್. ಓಕೆ, ಇನ್ನು 8ನೇ ನಿಮ್ಮ ಲೇಡಿ ಫಿಂಗರ್, ಬೆಂಡೆಕಾಯಿ. ಇದರಲ್ಲೂ ಕೂಡ ತುಂಬ ಹೈ ಫೈಬರ್ ಇರುತ್ತೆ ಆ್ಯಂಡ್ ಲೋ ಕ್ಯಾಲರಿ ಇರುತ್ತೆ. ಸೊ ಡಯಾಬಿಟಿಸ್ಗೆ ತುಂಬ ಒಳ್ಳೆಯದು. ಆ್ಯಂಡ್ 9ನೇದು ಬೀನ್ಸ್ ಕಾಳನ್ನ ತಿನ್ನಬಾರ್ದು. ಬೀನ್ಸ್ ಚೊಟ್ಟು ಅಂತ ಹೇಳ್ತೀವಲ್ಲ, ಚೊಟ್ಟನ್ನ ಪಲ್ಯ ಆಗ್ಬೋದು, ಬೇರೆ ಏನು ಮಾಡೋಕ್ಕೆ ಸಾಧ್ಯ ಆಗುತ್ತೋ ಅದನ್ನ ಮಾಡಿ ಪ್ರತಿನಿತ್ಯ ನಾವು ಕೊಡ್ತಾ ಹೋಗ್ಬೇಕಾಗತ್ತೆ. ಇನ್ನು ಲಾಸ್ಟ್ ಒನ್ ಕ್ಯಾಪ್ಸಿಕಮ್.
ದೊಡ್ಡ ಮೆಣಸಿನ್ಕಾಯಿ ಅಂತ ಹೇಳ್ತೀವಲ್ಲ, ಇದರಲ್ಲೂ ಅಷ್ಟೇ ಕ್ಯಾಲರಿ ಕಮ್ಮಿ ಇರುತ್ತೆ, ಆ್ಯಂಟಿ ಆಕ್ಸಿಡೆಂಟ್ಸ್ ಇರುತ್ತೆ, ಆ್ಯಂಡ್ ಇದನ್ನು ನಾವು ಒಂದು ನ್ಯಾಚುರಲ್ ಪೇನ್ ಕಿಲ್ಲರ್ ಅಂತಲೇ ಹೇಳ್ಬೋದಾಗುತ್ತೆ. ಸೊ ಇದು ಕೂಡ ಡಯಾಬಿಟಿಸ್ಗೆ ತುಂಬ ಒಳ್ಳೆಯದು. ಸೊ ಇವಾಗ ಟಾಪ್ 10 ನಿಮಗೆ ಯಾವ್ಯಾವ ತರಕಾರಿನ ಯೂಸ್ ಮಾಡಬೇಕು ಅಂತ ಗೊತ್ತಾಗಿದೆ. ಸೊ ಯಾವ ತರಕಾರಿನ ನಾವು ಯೂಸ್ ಮಾಡಬಾರ್ದು ಅನ್ನೋದಕ್ಕಿಂತ ಯಾವ ತರಕಾರಿನ ಅತಿ ಕಮ್ಮಿ ಪ್ರಮಾಣದಲ್ಲಿ ಯೂಸ್ ಮಾಡಬೇಕು. ಡಯಾಬಿಟಿಸ್ಗೆ ಯಾವ ಒಂದು ತರಕಾರಿ ನಾವು ಯೂಸ್ ಮಾಡಲೇಬಾರ್ದು ಅಂತ ಇಲ್ಲ, ಬಟ್ ಕಮ್ಮಿ ತಿನ್ನಬೇಕು ಡಯಾಬಿಟಿಸಲ್ಲಿ ಅನ್ನೋದನ್ನ 10 ತರಕಾರಿಗಳನ್ನ ಹೇಳ್ತಾ ಹೋಗ್ತೀನಿ. ಒಂದು, ನಿಮ್ಮ ಆಲೂಗೆಡ್ಡೆಯಲ್ಲಿ ತುಂಬ ಹೈ ಕಾರ್ಬ್ಸ್ ಇರುತ್ತೆ, ಸೊ ಅದಕ್ಕೆ ನಾವು ಅವಾಯ್ಡ್ ಮಾಡಬೇಕಾಗುತ್ತೆ. ಮತ್ತು ಸ್ವೀಟ್ ಪೊಟ್ಯಾಟೊ ಆಗ್ಬೋದು, ಗೆಣಸು, ಅದನ್ನು ಅವಾಯ್ಡ್ ಮಾಡಬೇಕಾಗುತ್ತೆ. ಮತ್ತು ಸ್ವೀಟ್ ಕಾರ್ನ್, ಮೆಕ್ಕೆಜೋಳ ಹೇಳ್ತೀವಲ್ಲ, ಅದನ್ನು ಕೂಡ ನಾವು ಕಮ್ಮಿ ತಿನ್ನಬೇಕಾಗುತ್ತೆ. ಆಮೇಲೆ ಬೀಟ್ರೂಟ್ ಜ್ಯೂಸ್ ಹೈಪರ್ ಟೆನ್ಷನ್ BP ಇರೋರಿಗೆ ತುಂಬ ಒಳ್ಳೆಯದು, ಬಟ್ ಡಯಾಬಿಟಿಸ್ ಇರೋರು ಅದನ್ನ ಕ್ರಮೇಣ ಸ್ವಲ್ಪ ತಿನ್ನಬೇಕು. ಅಮೌಂಟ್ನ ಕಮ್ಮಿ ಮಾಡ್ಕೊಳ್ಳಿ. ನೀವು ಒಂದು ಕಾಲು ಭಾಗದಲ್ಲಿ ತಿಂತಾ ಇದ್ದೀರಾ ಅಂದರೆ ಅದರಲ್ಲಿ ಒಂದು 5% ಇರಲಿ ಅಷ್ಟೇ. ಓಕೆ, ಅದಾದಮೇಲೆ ಇನ್ನು ಬನಾನಾ ಕೂಡ ಅಷ್ಟೇ. ತುಂಬ ಜನ ಬನಾನಾ ಅಂದರೆ ತುಂಬ ಒಳ್ಳೆಯದು, ಬಾಳೆಹಣ್ಣು ಅಂದ್ಕೊಂಡು ತುಂಬ ಜನ ತಿಂತಾ ಇರ್ತಾರೆ. ಡಯಾಬಿಟಿಸ್ ಅವ್ರಿಗೆ ಬಾಳೆಹಣ್ಣು ಅಷ್ಟೇ ತುಂಬ ಲಿಮಿಟೆಡ್ ಆಗಿ ಕೊಡ್ತಾ ಹೋಗ್ಬೇಕಾಗತ್ತೆ. ಆಮೇಲೆ ಸೋರೆಕಾಯಿ ಆಗ್ಬೋದು, ಸೋರೆಕಾಯಿಯಿಂದ ತುಂಬ ಜನ ಪಲ್ಯ ಮಾಡ್ತಾ ಇರ್ತಾರೆ, ಸೊ ಅದನ್ನು ಡಯಾಬಿಟಿಸ್ ಅವ್ರಿಗೆ ಸ್ವಲ್ಪ ಅವಾಯ್ಡ್ ಮಾಡಿ ಕೊಡಿ. ಈಗ ಆಮೇಲೆ ಅವರೆಕಾಳು ಮತ್ತು ಬಟಾಣಿ, ಈ ಥರ ತರಕಾರಿಗಳಿದೆಯಲ್ಲ, ಕಾರ್ಬೋಹೈಡ್ರೇಟ್ ಸ್ಟಾರ್ಚಿ ವೆಜಿಟೇಬಲ್ಸ್ ಅಂತ ಹೇಳಿ ಕರಿತೀವಿ, ಇದನ್ನು ನೀವು ಕಮ್ಮಿ ಮಾಡಬೇಕಾಗುತ್ತೆ. ಸೊ ಇದಿಷ್ಟು ನಾನು ಒಂದು ಲೀಸ್ಟ್ ಮಾಡಿ PDF ಅಲ್ಲಿ ಒಂದೇ ಪೇಜಲ್ಲಿ ಯಾವ್ಯಾವ ತರಕಾರಿನ ಕೊಡಬೇಕು, ಯಾವ್ಯಾವ ತರಕಾರಿನ ಕೊಡಬಾರ್ದು ಅಂತ ಒಂದು ಲೀಸ್ಟ್ ಮಾಡಿ ನಾನು ಕೊಡ್ತೀನಿ. ಅದನ್ನ ನೀವು ಪ್ರಿಂಟ್ ತೊಗೊಂಡು ನಿಮ್ಮ ಮನೆ ಅಡುಗೆ ಮನೆಯಲ್ಲಿ ಅಂಟಿಸ್ಲೇಬೇಕು, ನಿಮ್ಮ ಡಯಾಬಿಟಿಸ್ ಯಾರು ಇದ್ದಾರೆ ಅಂದರೆ. ಇಲ್ಲಿವರೆಗೂ ವಿಡಿಯೋ ನೋಡಿಗೆ ಧನ್ಯವಾದ. ಹಾಗೆ ಇನ್ನೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಹಾಗೆ ಆ ಪ್ರಿಂಟ್ ತಗೊಂಡು ನಿಮ್ಮ ಮನೆ ಅಡುಗೆ ಮನೆಗೆ ಅಂಟಿಸೋದನ್ನು ಕೂಡ ಮರಿಬೇಡಿ. ಹಾಗೆ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಿಗೆ ಡಯಾಬಿಟಿಸ್ ಅವ್ರಿಗೂ ಕೂಡ ಈ ವಿಡಿಯೋ ಶೇರ್ ಮಾಡಿ, ಅವ್ರಿಗೂ ಕೂಡ ಉಪಯೋಗ ಆಗುತ್ತೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಕೂಡ ಬಾಯ್.